ಕೊನೆಗೂ ಬ್ರಿಗೇಡ್ ರೋಡ್ಗೆ ಇರಬೇಕಾದಂತ ಕಳೆ ಈಗ ಆರಂಭ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸಮಯ 11:15 ಆಗಿದೆ. ಸುಮಾರು 7 ಗಂಟೆಗೆ ರಸ್ತೆಯಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನ ಹಾಕಿ ಜನರನ್ನ ಬಿಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಜನಸಂದಣಿ ಇರ್ತಾ ಇತ್ತು. ಆದ್ರೆ ಪ್ರಾಬಬ್ಲಿ ದಶಕದ ಇತಿಹಾಸದಲ್ಲಿ ಇದೆ ಮೊದಲ ಬಾರಿಗೆ 11:15ಗೆ ಟ್ರಾಫಿಕ್ ಅನ್ನ ಬ್ರಿಗೇಡ್ ರೋಡ್ ನಲ್ಲಿ ಬ್ಲಾಕ್ ಮಾಡಿ 11:15ಗೆ ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸವನ್ನ ಆರಂಭ ಮಾಡಲಾಗ್ತಿರುವಂತದ್ದು. ಇಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಸ್ಟಾಫ್ ಇರ್ಬೋದು, ಪೊಲೀಸ್ ಸ್ಟಾಫ್ ಇರ್ಬೋದು, ಎಲ್ಲರೂ ಕೂಡ ಈ ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸಕ್ಕೆ ಈಗ ಮುಂದಾಗ್ತಿದ್ದಾರೆ. ಪ್ರತಿ ವರ್ಷವನ್ನ ಕಂಪೇರ್ ಮಾಡಿದಾಗ ಈ ಬಾರಿಯ ಕ್ರೌಡ್ ತೀರಾ ಕಡಿಮೆ ಆಗಿದ್ರು ಕೂಡ MG ರೋಡ್ ನಲ್ಲಿ ಟ್ರಾಫಿಕ್ ಆಗಬಾರದು, ಫುಟ್ಪಾತ್ ನಿಂದ ಹೊರಗಡೆ ಜನ ಬರಬಾರದು ಅನ್ನೋ ಒಂದು ಕಾರಣದಿಂದಾಗಿ ಮಾತ್ರ ಈಗ ಬ್ರಿಗೇಡ್ ರೋಡಿನ ಒಳಗಡೆ ಈ ಒಂದು ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸ, ಅಲ್ಲಿಂದ ಜನಗಳನ್ನ ಬಿಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ನಾವು ಈ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್ ನಿಂದ MG ರೋಡ್ ಕಡೆ ಬಂದಿದ್ದೇವೆ. MG ರೋಡ್ ನ ಫುಟ್ಪಾತ್ ನಲ್ಲಿ ಇರುವಂತ ಜನರ ದೃಶ್ಯವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಶಂಕರ್ನಾಗ್ ಥಿಯೇಟರ್ ಅಂತ ಫೇಮಸ್ ಆಗಿರುವಂತ ಒಂದು ಖಾಸಗಿ ಥಿಯೇಟರ್ ಇದೆ. ಅಲ್ಲಿಯವರೆಗೂ ಈ ಒಂದು ಫುಟ್ಪಾತ್ ನಲ್ಲಿ ಜನಸಂದಣಿ ಹೆಚ್ಚಾಗಿರೋದ್ರಿಂದ, ಕ್ಯೂ ರೀತಿ ನಿರ್ಮಾಣ ಆಗಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಈಗ ಫುಟ್ಪಾತ್ ಅನ್ನ ಹೊರತುಪಡಿಸಿ ರಸ್ತೆಯಲ್ಲೂ ಕೂಡ ಜನರು ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಮೆಟಲ್ ಡಿಟೆಕ್ಟರ್ ಅಳವಡಿಕೆಯ ನಂತರ ಇಲ್ಲಿಯೂ ಕೂಡ ಜನರು ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತೊಂದು ಅಂಶ, ಕೆಲವೇ ಕ್ಷಣಗಳಲ್ಲಿ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಬಂದಿದ್ದಾರೆ. ಅವರು ಕೂಡ ಇಲ್ಲಿರುವಂತಹ ಭದ್ರತೆಯನ್ನ ತಪಾಸಣೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇಲ್ಲಿಗೆ ಆಗಮಿಸೋರಿದ್ದಾರೆ. ಆಗಮಿಸಿದ ನಂತರ ಇಲ್ಲಿರುವಂತ ಸಿಬ್ಬಂದಿಯನ್ನ ಮಾತನಾಡಿಸಿ ಇಲ್ಲಿರುವಂತ ವ್ಯವಸ್ಥೆಯನ್ನ ಅವಲೋಕಿಸಿ ಅದಾದ ನಂತರ ನಿರ್ಗಮನ ಮಾಡ್ತಾರೆ ಅನ್ನೋದು ಮಾಹಿತಿ ಸಿಕ್ಕಿರುವಂತದ್ದು. ಯಾವುದೇ ಅಹಿತಕರ ಘಟನೆ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್ MG ರೋಡ್ ನಲ್ಲಿ ಕಂಡು ಬರದೇ ಇದ್ರೂ ಕೂಡ ಕ್ರೌಡ್ ಖಂಡಿತವಾಗಿಯೂ ಕಡಿಮೆ ಆಗಿದೆ. RCB ದುರ್ಘಟನೆ ಬಳಿಕ, ಕಾಲ್ತುಳಿತದ ದುರ್ಘಟನೆ ಬಳಿಕ ಒಂದಿಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ. ಆ ಕಾರಣದಿಂದ ಕ್ರೌಡ್ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊನೆಗೂ ಬ್ರಿಗೇಡ್ ರೋಡ್ಗೆ ಇರಬೇಕಾದಂತ ಕಳೆ ಈಗ ಆರಂಭ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸಮಯ 11:15 ಆಗಿದೆ. ಸುಮಾರು 7 ಗಂಟೆಗೆ ರಸ್ತೆಯಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನ ಹಾಕಿ ಜನರನ್ನ ಬಿಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಜನಸಂದಣಿ ಇರ್ತಾ ಇತ್ತು. ಆದ್ರೆ ಪ್ರಾಬಬ್ಲಿ ದಶಕದ ಇತಿಹಾಸದಲ್ಲಿ ಇದೆ ಮೊದಲ ಬಾರಿಗೆ 11:15ಗೆ ಟ್ರಾಫಿಕ್ ಅನ್ನ ಬ್ರಿಗೇಡ್ ರೋಡ್ ನಲ್ಲಿ ಬ್ಲಾಕ್ ಮಾಡಿ 11:15ಗೆ ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸವನ್ನ ಆರಂಭ ಮಾಡಲಾಗ್ತಿರುವಂತದ್ದು. ಇಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಸ್ಟಾಫ್ ಇರ್ಬೋದು, ಪೊಲೀಸ್ ಸ್ಟಾಫ್ ಇರ್ಬೋದು, ಎಲ್ಲರೂ ಕೂಡ ಈ ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸಕ್ಕೆ ಈಗ ಮುಂದಾಗ್ತಿದ್ದಾರೆ. ಪ್ರತಿ ವರ್ಷವನ್ನ ಕಂಪೇರ್ ಮಾಡಿದಾಗ ಈ ಬಾರಿಯ ಕ್ರೌಡ್ ತೀರಾ ಕಡಿಮೆ ಆಗಿದ್ರು ಕೂಡ MG ರೋಡ್ ನಲ್ಲಿ ಟ್ರಾಫಿಕ್ ಆಗಬಾರದು, ಫುಟ್ಪಾತ್ ನಿಂದ ಹೊರಗಡೆ ಜನ ಬರಬಾರದು ಅನ್ನೋ ಒಂದು ಕಾರಣದಿಂದಾಗಿ ಮಾತ್ರ ಈಗ ಬ್ರಿಗೇಡ್ ರೋಡಿನ ಒಳಗಡೆ ಈ ಒಂದು ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸ, ಅಲ್ಲಿಂದ ಜನಗಳನ್ನ ಬಿಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ನಾವು ಈ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್ ನಿಂದ MG ರೋಡ್ ಕಡೆ ಬಂದಿದ್ದೇವೆ. MG ರೋಡ್ ನ ಫುಟ್ಪಾತ್ ನಲ್ಲಿ ಇರುವಂತ ಜನರ ದೃಶ್ಯವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಶಂಕರ್ನಾಗ್ ಥಿಯೇಟರ್ ಅಂತ ಫೇಮಸ್ ಆಗಿರುವಂತ ಒಂದು ಖಾಸಗಿ ಥಿಯೇಟರ್ ಇದೆ. ಅಲ್ಲಿಯವರೆಗೂ ಈ ಒಂದು ಫುಟ್ಪಾತ್ ನಲ್ಲಿ ಜನಸಂದಣಿ ಹೆಚ್ಚಾಗಿರೋದ್ರಿಂದ, ಕ್ಯೂ ರೀತಿ ನಿರ್ಮಾಣ ಆಗಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಈಗ ಫುಟ್ಪಾತ್ ಅನ್ನ ಹೊರತುಪಡಿಸಿ ರಸ್ತೆಯಲ್ಲೂ ಕೂಡ ಜನರು ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಮೆಟಲ್ ಡಿಟೆಕ್ಟರ್ ಅಳವಡಿಕೆಯ ನಂತರ ಇಲ್ಲಿಯೂ ಕೂಡ ಜನರು ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತೊಂದು ಅಂಶ, ಕೆಲವೇ ಕ್ಷಣಗಳಲ್ಲಿ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಬಂದಿದ್ದಾರೆ. ಅವರು ಕೂಡ ಇಲ್ಲಿರುವಂತಹ ಭದ್ರತೆಯನ್ನ ತಪಾಸಣೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇಲ್ಲಿಗೆ ಆಗಮಿಸೋರಿದ್ದಾರೆ. ಆಗಮಿಸಿದ ನಂತರ ಇಲ್ಲಿರುವಂತ ಸಿಬ್ಬಂದಿಯನ್ನ ಮಾತನಾಡಿಸಿ ಇಲ್ಲಿರುವಂತ ವ್ಯವಸ್ಥೆಯನ್ನ ಅವಲೋಕಿಸಿ ಅದಾದ ನಂತರ ನಿರ್ಗಮನ ಮಾಡ್ತಾರೆ ಅನ್ನೋದು ಮಾಹಿತಿ ಸಿಕ್ಕಿರುವಂತದ್ದು. ಯಾವುದೇ ಅಹಿತಕರ ಘಟನೆ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್ MG ರೋಡ್ ನಲ್ಲಿ ಕಂಡು ಬರದೇ ಇದ್ರೂ ಕೂಡ ಕ್ರೌಡ್ ಖಂಡಿತವಾಗಿಯೂ ಕಡಿಮೆ ಆಗಿದೆ. RCB ದುರ್ಘಟನೆ ಬಳಿಕ, ಕಾಲ್ತುಳಿತದ ದುರ್ಘಟನೆ ಬಳಿಕ ಒಂದಿಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ. ಆ ಕಾರಣದಿಂದ ಕ್ರೌಡ್ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಕೊನೆಗೂ ಬ್ರಿಗೇಡ್ ರೋಡ್ಗೆ ಇರಬೇಕಾದಂತ ಕಳೆ ಈಗ ಆರಂಭ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸಮಯ 11:15 ಆಗಿದೆ. ಸುಮಾರು 7 ಗಂಟೆಗೆ ರಸ್ತೆಯಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನ ಹಾಕಿ ಜನರನ್ನ ಬಿಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಜನಸಂದಣಿ ಇರ್ತಾ ಇತ್ತು. ಆದ್ರೆ ಪ್ರಾಬಬ್ಲಿ ದಶಕದ ಇತಿಹಾಸದಲ್ಲಿ ಇದೆ ಮೊದಲ ಬಾರಿಗೆ 11 ಕಾಲಿಗೆ ಟ್ರಾಫಿಕ್ ಅನ್ನ ಬ್ರಿಗೇಡ್ ರೋಡ್ ನಲ್ಲಿ ಬ್ಲಾಕ್ ಮಾಡಿ 11 ಕಾಲಿಗೆ ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸವನ್ನ ಆರಂಭ ಮಾಡಲಾಗ್ತಿರುವಂತದ್ದು. ಇಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಸ್ಟಾಫ್ ಇರ್ಬೋದು, ಪೊಲೀಸ್ ಸ್ಟಾಫ್ ಇರ್ಬೋದು, ಎಲ್ಲರೂ ಕೂಡ ಈ ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸಕ್ಕೆ ಈಗ ಮುಂದಾಗ್ತಿದ್ದಾರೆ. ಪ್ರತಿ ವರ್ಷವನ್ನ ಕಂಪೇರ್ ಮಾಡಿದಾಗ ಈ ಬಾರಿಯ ಕ್ರೌಡ್ ತೀರಾ ಕಡಿಮೆ ಆಗಿದ್ರು ಕೂಡ MG ರೋಡ್ ನಲ್ಲಿ ಟ್ರಾಫಿಕ್ ಆಗಬಾರದು, ಫುಟ್ಪಾತ್ ನಿಂದ ಹೊರಗಡೆ ಜನ ಬರಬಾರದು ಅನ್ನೋ ಒಂದು ಕಾರಣದಿಂದಾಗಿ ಮಾತ್ರ ಈಗ ಬ್ರಿಗೇಡ್ ರೋಡಿನ ಒಳಗಡೆ ಈ ಒಂದು ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸ, ಅಲ್ಲಿಂದ ಜನಗಳನ್ನ ಬಿಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ನಾವು ಈ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್ ನಿಂದ MG ರೋಡ್ ಕಡೆ ಬಂದಿದ್ದೇವೆ. MG ರೋಡ್ ನ ಫುಟ್ಪಾತ್ ನಲ್ಲಿ ಇರುವಂತ ಜನರ ದೃಶ್ಯವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಶಂಕರ್ನಾಗ್ ಥಿಯೇಟರ್ ಅಂತ ಫೇಮಸ್ ಆಗಿರುವಂತ ಒಂದು ಖಾಸಗಿ ಥಿಯೇಟರ್ ಇದೆ. ಅಲ್ಲಿಯವರೆಗೂ ಈ ಒಂದು ಫುಟ್ಪಾತ್ ನಲ್ಲಿ ಜನಸಂದಣಿ ಹೆಚ್ಚಾಗಿರೋದ್ರಿಂದ, ಕ್ಯೂ ರೀತಿ ನಿರ್ಮಾಣ ಆಗಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಈಗ ಫುಟ್ಪಾತ್ ಅನ್ನ ಹೊರತುಪಡಿಸಿ ರಸ್ತೆಯಲ್ಲೂ ಕೂಡ ಜನರು ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಮೆಟಲ್ ಡಿಟೆಕ್ಟರ್ ಅಳವಡಿಕೆಯ ನಂತರ ಇಲ್ಲಿಯೂ ಕೂಡ ಜನರು ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತೊಂದು ಅಂಶ, ಕೆಲವೇ ಕ್ಷಣಗಳಲ್ಲಿ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಬಂದಿದ್ದಾರೆ. ಅವರು ಕೂಡ ಇಲ್ಲಿರುವಂತಹ ಭದ್ರತೆಯನ್ನ ತಪಾಸಣೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇಲ್ಲಿಗೆ ಆಗಮಿಸೋರಿದ್ದಾರೆ. ಆಗಮಿಸಿದ ನಂತರ ಇಲ್ಲಿರುವಂತ ಸಿಬ್ಬಂದಿಯನ್ನ ಮಾತನಾಡಿಸಿ ಇಲ್ಲಿರುವಂತ ವ್ಯವಸ್ಥೆಯನ್ನ ಅವಲೋಕಿಸಿ ಅದಾದ ನಂತರ ನಿರ್ಗಮನ ಮಾಡ್ತಾರೆ ಅನ್ನೋದು ಮಾಹಿತಿ ಸಿಕ್ಕಿರುವಂತದ್ದು. ಯಾವುದೇ ಅಹಿತಕರ ಘಟನೆ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್, MG ರೋಡ್ ನಲ್ಲಿ ಕಂಡು ಬರದೇ ಇದ್ರೂ ಕೂಡ ಕ್ರೌಡ್ ಖಂಡಿತವಾಗಿಯೂ ಕಡಿಮೆ ಆಗಿದೆ. RCB ದುರ್ಘಟನೆ ಬಳಿಕ, ಕಾಲ್ತುಳಿತದ ದುರ್ಘಟನೆ ಬಳಿಕ ಒಂದಿಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ. ಆ ಕಾರಣದಿಂದ ಕ್ರೌಡ್ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊನೆಗೂ ಬ್ರಿಗೇಡ್ ರೋಡ್ಗೆ ಇರಬೇಕಾದಂತ ಕಳೆ ಈಗ ಆರಂಭ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸಮಯ 11:15 ಆಗಿದೆ. ಸುಮಾರು 7 ಗಂಟೆಗೆ ರಸ್ತೆಯಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನ ಹಾಕಿ ಜನರನ್ನ ಬಿಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಜನಸಂದಣಿ ಇರ್ತಾ ಇತ್ತು. ಆದ್ರೆ ಪ್ರಾಬಬ್ಲಿ ದಶಕದ ಇತಿಹಾಸದಲ್ಲಿ ಇದೆ ಮೊದಲ ಬಾರಿಗೆ 11 ಕಾಲಿಗೆ ಟ್ರಾಫಿಕ್ ಅನ್ನ ಬ್ರಿಗೇಡ್ ರೋಡ್ ನಲ್ಲಿ ಬ್ಲಾಕ್ ಮಾಡಿ 11 ಕಾಲಿಗೆ ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸವನ್ನ ಆರಂಭ ಮಾಡಲಾಗ್ತಿರುವಂತದ್ದು. ಇಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಸ್ಟಾಫ್ ಇರ್ಬೋದು, ಪೊಲೀಸ್ ಸ್ಟಾಫ್ ಇರ್ಬೋದು, ಎಲ್ಲರೂ ಕೂಡ ಈ ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸಕ್ಕೆ ಈಗ ಮುಂದಾಗ್ತಿದ್ದಾರೆ. ಪ್ರತಿ ವರ್ಷವನ್ನ ಕಂಪೇರ್ ಮಾಡಿದಾಗ ಈ ಬಾರಿಯ ಕ್ರೌಡ್ ತೀರಾ ಕಡಿಮೆ ಆಗಿದ್ರು ಕೂಡ MG ರೋಡ್ ನಲ್ಲಿ ಟ್ರಾಫಿಕ್ ಆಗಬಾರದು, ಫುಟ್ಪಾತ್ ನಿಂದ ಹೊರಗಡೆ ಜನ ಬರಬಾರದು ಅನ್ನೋ ಒಂದು ಕಾರಣದಿಂದಾಗಿ ಮಾತ್ರ ಈಗ ಬ್ರಿಗೇಡ್ ರೋಡಿನ ಒಳಗಡೆ ಈ ಒಂದು ಮೆಟಲ್ ಡಿಟೆಕ್ಟರ್ ಅನ್ನ ಅಳವಡಿಸುವಂತ ಕೆಲಸ, ಅಲ್ಲಿಂದ ಜನಗಳನ್ನ ಬಿಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ನಾವು ಈ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್ ನಿಂದ MG ರೋಡ್ ಕಡೆ ಬಂದಿದ್ದೇವೆ. MG ರೋಡ್ ನ ಫುಟ್ಪಾತ್ ನಲ್ಲಿ ಇರುವಂತ ಜನರ ದೃಶ್ಯವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಶಂಕರ್ನಾಗ್ ಥಿಯೇಟರ್ ಅಂತ ಫೇಮಸ್ ಆಗಿರುವಂತ ಒಂದು ಖಾಸಗಿ ಥಿಯೇಟರ್ ಇದೆ. ಅಲ್ಲಿಯವರೆಗೂ ಈ ಒಂದು ಫುಟ್ಪಾತ್ ನಲ್ಲಿ ಜನಸಂದಣಿ ಹೆಚ್ಚಾಗಿರೋದ್ರಿಂದ, ಕ್ಯೂ ರೀತಿ ನಿರ್ಮಾಣ ಆಗಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಈಗ ಫುಟ್ಪಾತ್ ಅನ್ನ ಹೊರತುಪಡಿಸಿ ರಸ್ತೆಯಲ್ಲೂ ಕೂಡ ಜನರು ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಮೆಟಲ್ ಡಿಟೆಕ್ಟರ್ ಅಳವಡಿಕೆಯ ನಂತರ ಇಲ್ಲಿಯೂ ಕೂಡ ಜನರು ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತೊಂದು ಅಂಶ, ಕೆಲವೇ ಕ್ಷಣಗಳಲ್ಲಿ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಬಂದಿದ್ದಾರೆ. ಅವರು ಕೂಡ ಇಲ್ಲಿರುವಂತಹ ಭದ್ರತೆಯನ್ನ ತಪಾಸಣೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇಲ್ಲಿಗೆ ಆಗಮಿಸೋರಿದ್ದಾರೆ. ಆಗಮಿಸಿದ ನಂತರ ಇಲ್ಲಿರುವಂತ ಸಿಬ್ಬಂದಿಯನ್ನ ಮಾತನಾಡಿಸಿ ಇಲ್ಲಿರುವಂತ ವ್ಯವಸ್ಥೆಯನ್ನ ಅವಲೋಕಿಸಿ ಅದಾದ ನಂತರ ನಿರ್ಗಮನ ಮಾಡ್ತಾರೆ ಅನ್ನೋದು ಮಾಹಿತಿ ಸಿಕ್ಕಿರುವಂತದ್ದು. ಯಾವುದೇ ಅಹಿತಕರ ಘಟನೆ ಸದ್ಯದ ಮಟ್ಟಿಗೆ ಬ್ರಿಗೇಡ್ ರೋಡ್, MG ರೋಡ್ ನಲ್ಲಿ ಕಂಡು ಬರದೇ ಇದ್ರೂ ಕೂಡ ಕ್ರೌಡ್ ಖಂಡಿತವಾಗಿಯೂ ಕಡಿಮೆ ಆಗಿದೆ. RCB ದುರ್ಘಟನೆ ಬಳಿಕ, ಕಾಲ್ತುಳಿತದ ದುರ್ಘಟನೆ ಬಳಿಕ ಒಂದಿಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ. ಆ ಕಾರಣದಿಂದ ಕ್ರೌಡ್ ಕಡಿಮೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.